ಮೇಡಮ್ ಮೇಡಮ್ ಪಂಚಾಮೃತ ವಿರುದ್ಧ ಸಾಕ್ಷಿ ಹೇಳ್ತೀರಾ ನೀವು? ಮೇಡಮ್ ಪಂಚಾಮೃತ ರಿಲೀಸ್ ಮಾಡಿದ್ರೆ ಮೊದಲೇ ಫಿಕ್ಸ್ ಆಗಿದ ರೀತಿ ಅವ್ರನ್ನ ನೀವು ಮದುವೆ ಆಗ್ತೀರಾ? ಪ್ಲೀಸ್ ಪ್ರೊಸೀಡ್. ತಾವು ದೊಡ್ಡ ಬಿಸಿನೆಸ್ ವುಮನ್, ತುಂಬಾ ಹೆಸರು ಮಾಡಿದಿರಿ ಅಂತ ಎಲ್ರಿಗೂ ಗೊತ್ತು. ತಾವು ಮದುವೆ ಆಗಿ? ಹೌದು, ಮದ್ವೆನೂ ಆಯ್ತು, ಡಿವೋರ್ಸು ಆಯ್ತು. ಫಾರಿನ್ ಅಲ್ಲೇ ಬೆಳೆದಿದ್ ನನಗೆ ಈ ಮೇಲ್ ಶಾವ್ನಿಸ್ಟಿಕ್ ಸೊಸೈಟಿನಲ್ಲಿ ನನ್ಗೆ ಅಡ್ಜಸ್ಟ್ ಆಗೋ ತರ ನನ್ ಗಂಡ ಆಗಿರ್ಲಿಲ್ಲ. ಯಾವಾಗ ನೋಡಿದ್ರು ನಿದ್ದೆ ಮಾಡದೆ ಕೆಲ್ಸ. ಡಿಸ್ಕಸ್ಟಿಂಗ್. ಅದಕ್ಕೆ ಅವನು ಡಿವೋರ್ಸ್ ಕೊಟ್ಟು ತುಂಬಾ ದಿನ ಒಂಟಿಯಾಗಿದ್ದೆ. ಒಂದಿನ ನನ್ನ ಪರ್ಸನಲ್ ಸೆಕ್ರೆಟರಿ ಪೋಸ್ಟ್ಗೆ ಇಂಟರ್ವ್ಯೂ ಕರೆದಿದ್ದೆ. ನನ್ನ ಕಂಪನಿ ಬಗ್ಗೆ ಗೊತ್ತಾ? ಗೊತ್ತು ಮೇಡಮ್. ಹೋಮ್ ಅಪ್ಲಯನ್ಸಸ್ ನಿಮ್ ಮೇನ್ ಪ್ರಾಡಕ್ಟ್. ಶೇರ್ ಚಾರ್ಟ್ ಅಲ್ಲಿ ಶೇರ್ ರೈಸಿಂಗ್ ಅಲ್ಲಿ ಇದೆ. ನಿಮ್ ಶೇರ್ ವ್ಯಾಲ್ಯೂ 720 ರೂಪೀಸ್ 40 ಪೈಸೆ. ನಿಮ್ ಡೈಲಿ ಟರ್ನ್ ಓವರ್ 6 lakhs, ಮಂತ್ಲಿ ಟರ್ನ್ ಓವರ್ 1 crore 80 lakhs, ಇಯರ್ಲಿ ಟರ್ನ್ ಓವರ್ 22 crores. ಆಮ್ ಐ ರೈಟ್? ಗುಡ್. ಪಾಸಿಟಿವ್ ಅಪ್ರೋಚ್ಗೆ ಒಂದ್ ಎಕ್ಸಾಂಪಲ್ ಕೊಡ್ತೀರಾ? ಕನ್ಯಾಕುಮಾರಿ ಹತ್ರ ನಿಂತ್ಕೊಂಡು ಈ ಕಡೆ ತಿರುಗಿ ನೋಡ್ತಾ ಇಂಡಿಯಾ ಎಲ್ಲಿಗೆ ಮುಗಿದೋಯ್ತು ಅಂದ್ರೆ ಅದು ನೆಗೆಟಿವ್ ಅಪ್ರೋಚ್. ಅದೇ ಈ ಕಡೆ ತಿರುಗಿ ಇಂಡಿಯಾ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಪಾಸಿಟಿವ್ ಅಪ್ರೋಚ್. ನಿಮಗೆ ಇಷ್ಟವಾದ ತತ್ವ ಯಾವ್ದು? ಎರಡು ಮೇಡಮ್. ಒಂದು ನೆಪೋಲಿಯನ್ ಹೇಳಿದ್ದು, ಮಾತಾಡದೆ ಕೆಲಸ ಮಾಡಬೇಕು, ಕೆಲಸ ಮಾಡೋದ್ರ ಮೇಲೆ ಜನನೇ ನಮ್ಮ ಬಗ್ಗೆ ಮಾತಾಡಬೇಕು. ನಂಬರ್ 2 ಬರ್ನಾಡ್ ಶಾ ಹೇಳಿದ್ದು, ಈ ಪ್ರಪಂಚ ಯಾಕಿಗಿದೆ ಅಂತ ನೋಡೋದಕ್ಕಿಂತ ಈ ಪ್ರಪಂಚ ಯಾಕಿಗಿರಬಾರ್ದು ಅಂತ ನೋಡಿದ್ರೆ ಅವರೇ ಜಯಶಾಲಿಗಳು ಮೇಡಮ್. ಗುಡ್. ನೌ ಯು ಆರ್ ಇನ್ ಮೈ ಟೀಮ್. ಥ್ಯಾಂಕ್ ಯು ಮ್ಯಾಮ್. ಶ್ಯಾಮ್, ಸೆಕ್ರೆಟರಿ ಕೆಲಸ ಅಂದ್ರೆ 9 to 6 ಜಾಬ್ ಅಲ್ಲ, 24 hours ಜಾಬ್. ಆಫೀಸ್ ಮನೆ ಏನೇ ಕೆಲಸ ಇದ್ರೂ ನೀವು ನೋಡ್ಬೇಕು. ಎಸ್ ಮೇಡಮ್, ನಾ ಬಂದಿರೋದೇ ಅದಕ್ಕೋಸ್ಕರ. ಗುಡ್. ಒನ್ ಮೋರ್ ಥಿಂಗ್, ನಿಮ್ ಬಾಸು ಹೆಂಗಸು ಅಂತ ಡೋಂಟ್ ಟೇಕ್ ಮೀ ಫಾರ್ ಗ್ರಾಂಟೆಡ್. ಐ ಡೋಂಟ್ ಬಿಲೀವ್ ಇನ್ ದಿಸ್ ಹೆಂಗಸರು ಗಂಡಸರು. ಐ ಡೋಂಟ್ ಲೈಕ್ ಇಟ್. ಇಸ್ ದಟ್ ಗುಡ್? ನಾನು ಅಷ್ಟೇ ಮೇಡಮ್, ನನಗೆ ಹೆಂಗಸರು ಗಂಡಸರು ಅದೆಲ್ಲ ಏನಿಲ್ಲ ಮೇಡಮ್. ಗುಡ್. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ನೀನ್ ಇಲ್ಲಿಗೆ ಯಾಕೆ ಬಂದೆ? ಮ್ಯಾಮ್, ತಾವೇ ಹೇಳಿದ್ರಿ ಬೆಳಿಗ್ಗೆ ಬೆಳಿಗ್ಗೆ ತಮ್ಗೆ ಕಾಫಿ ಸಿಗರೇಟ್ ಎಲ್ಲ ತಂದ್ಕೊಡ್ಬೇಕು ಅಂತ. ತಂದಿದ್ದೀನಿ ಮ್ಯಾಮ್. ಓಕೆ ಓಕೆ, ಅಲ್ಲಿ ಇಟ್ಬಿಟ್ಟು ಹೋಗು. ಓಕೆ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಟೈಮ್ ಇಂದ ನನ್ನ ರೂಮ್ಗೆ ಹೇಳ್ದೆ ಬರ್ಬೇಡ. ಓಕೆ? ಯಾಕೆ ಮ್ಯಾಮ್? ಯಾಕೆಂದ್ರೆ ಅಲ್ಲ ಮ್ಯಾಮ್, ಅದೇನಂದ್ರೆ ನಾನು ಹಿಂದೆ ವರ್ಕ್ ಮಾಡ್ತೀನಲ್ಲ ರಘುಪತಿ ಅಂತ, ಅವ್ರಿಗೆ ಬೆಳಿಗ್ಗೆ ಬೆಳಿಗ್ಗೆ ಇದೇ ತರ ಕಾಫಿ ತಗೊಂಡು ರೂಮ್ ಕೊಡ್ತಿದೆ. ಅವ್ರೇನು ಹೇಳ್ತಿರ್ಲ ಮ್ಯಾಮ್. ಅವ್ರ ಗಂಡಸು, ನಾನು ಹೆಂಗಸು. ಹೌದಾ ಮ್ಯಾಮ್? ಅಂದ್ರೆ ಗಂಡಸರು ಹೆಂಗಸರಿಗೆ ಏನಾರ ವ್ಯತ್ಯಾಸ ಇದೆಯಾ ಮ್ಯಾಮ್? ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಹೂಮಂಚ ರೆಡಿಯಾಗಿದೆ. ವಾಟ್ ಇಸ್ ದಿಸ್ ಶ್ಯಾಮ್? ಏನಿದಲ್ಲ? ಮ್ಯಾಮ್, ನಿಮ್ ಬೆಡ್ರೂಮ್ ಎಲ್ಲ ರೆಡಿ ಮಾಡಿದೀನಿ ನಿಮ್ಗೋಸ್ಕರ ಮ್ಯಾಮ್. ಇದೇನಿದು ಫಸ್ಟ್ ನೈಟ್ ತರ ಮಾಡಿದ್ದೀರಾ? ಆರ್ ಯು ಮ್ಯಾಡ್? ಮ್ಯಾಮ್, ಏನ್ ಮ್ಯಾಮ್ ನೀವು ನೋಡೋ ದೃಷ್ಟಿ ಚೇಂಜ್ ಮಾಡ್ಕೊಳ್ಳಿ ಮ್ಯಾಮ್. ನನ್ಗೊಂದು ವಿಷಯ ಅರ್ಥ ಆಗಲ್ಲ ಮ್ಯಾಮ್. ಈ ಜನಗಳೆಲ್ಲ ಫಸ್ಟ್ ನೈಟ್ ಮಾತ್ರ ಗ್ರ್ಯಾಂಡ್ ಆಗಿ ತರ ಇರಬೇಕು, ಬೇರೆ ನೈಟ್ ಎಲ್ಲ ಡಲ್ ಆಗಿರ್ಬೇಕು ಅಂತ ಯಾಕೆ ಯೋಚನೆ ಮಾಡ್ತಾರೆ? ನನ್ನ ಪ್ರಕಾರ ಪ್ರತಿ ನೈಟು ಫಸ್ಟ್ ನೈಟ್ ತರ ಗ್ರ್ಯಾಂಡ್ ಆಗಿರ್ಬೇಕು ಮ್ಯಾಮ್. ಅದೆಲ್ಲ ಓಕೆ. ನೀವ್ಯಾಕೆ ಹಿಂಗ್ ಡ್ರೆಸ್ ಹಾಕೊಂಡು ಫಸ್ಟ್ ನೈಟ್ ರೆಡಿ ಆದಂಗೆ ಇಲ್ಲಾಗ ನಿಂತಿದ್ದೀರಾ? ಮ್ಯಾಮ್, ನಾನು ಯಾವಳು ಹಿಂಗೆ ಇರೋದು ಮ್ಯಾಮ್. ನನ್ನ ಪ್ರತಿ ರಾತ್ರಿನೂ ಮೊದಲ ರಾತ್ರಿ, ನನ್ನೆಲ್ಲ ನೈಟ್ ಫಸ್ಟ್ ನೈಟ್ ಅಂತ ಬದ್ಕೊಂಡ್ ಮ್ಯಾಮ್ ನಾನು. ಬಟ್ ಸ್ಟಿಲ್ ಐ ಆಮ್ ಬ್ಯಾಚುಲರ್ ಮ್ಯಾಮ್. ಬ್ಯಾಚುಲರ್. ಮ್ಯಾಮ್, ಅಲ್ಲಿ ನೋಡಿ, ಹಣ್ಣು ಹಾಲೆಲ್ಲ ಇಟ್ಟಿದ್ದೀನಿ, ಪೆಟಲ್ಸ್ ಎಲ್ಲ ಹಾಕಿ ಬೆಡ್ ರೆಡಿ ಮಾಡಿದೀನಿ. ನೀವು ಹಣ್ಣು ತಿಂದು ಹಾಲು ಕುಡ್ದು ಖುಷಿಯಾಗಿ ಒಬ್ರೆ ಸುಖವಾಗಿ ಒಬ್ರೆ ಮಲ್ಕೊಳ್ಳಿ ಮ್ಯಾಮ್. ಓಕೆ? ಮ್ಯಾಮ್, ನಿಮ್ಗೆ ಇನ್ನೇನಾದ್ರು ಬೇಕು ಅಂದ್ರೆ ನಾನು ಇಲ್ಲೇ ಹೊರಗೆ ಮಲಗಿರ್ತೀನಿ, ಕರೆದು ಬಿಡಿ ಮ್ಯಾಮ್. ಓಕೆ ಮ್ಯಾಮ್? ಓಕೆ ಮ್ಯಾಮ್. ಅಂಡ್ ಐ ವಿಶ್ ಆಲ್ ಯುವರ್ ನೈಟ್ ಶುಡ್ ಬಿ ಫಸ್ಟ್ ನೈಟ್ ಮ್ಯಾಮ್. ಓಕೆ ಮ್ಯಾಮ್, ಬಾಯ್, ಗುಡ್ ನೈಟ್. Shyam! Shyam!
ಮ್ಯಾಮ್ ಬಂದೆ ಬಿಸಿ ಬಿಸಿ ಕಾಫಿ ಮ್ಯಾಮ್. ನನಗೆ ಕಾಫಿ ಬೇಡ, ಚಳಿ ಜ್ವರ ಬಂದಿದೆ. ಚಳಿ ಜ್ವರನಾ ಮ್ಯಾಮ್? ಇನ್ನೊಂದು ಬ್ಲಾಂಕೆಟ್ ತಗೊಂಬನ್ನಿ ಪ್ಲೀಸ್. ಮ್ಯಾಮ್ ತಂದೆ ಮ್ಯಾಮ್. ಬೇಗ. ಮ್ಯಾಮ್ ಇದು ಕಾಶ್ಮೀರ್ ಬ್ಲಾಂಕೆಟ್ ಮ್ಯಾಮ್, ತುಂಬಾ ಬಿಸಿ ಆಗ್ಬಿಡುತ್ತೆ. ಓದ್ಕೊಳ್ಳಿ ಮ್ಯಾಮ್. ಸಾಲ್ತಲ್ಲ, ಇನ್ನೊಂದು ತಗೊಂಬನ್ನಿ ಪ್ಲೀಸ್. ಇನ್ನೂ ಒಂದ ಮ್ಯಾಮ್? ತಂದೆ ಮ್ಯಾಮ್. ಮ್ಯಾಮ್ ಓಕೆ. ಶ್ಯಾಮ್, ಮ್ಯಾಮ್ ಒನ್ ಮೋರ್ ಪ್ಲೀಸ್. ಮ್ಯಾಮ್ ಮ್ಯಾಮ್. ಒನ್ ಮೋರ್ ಬ್ಲಾಂಕೆಟ್, ಒನ್ ಮೋರ್ ಬ್ಲಾಂಕೆಟ್. ಇಲ್ಲ ಮ್ಯಾಮ್, ಇಲ್ಲ ಮ್ಯಾಮ್, ಇಲ್ಲ ಮ್ಯಾ, ನನ್ನ ಕೈಲಿನ ಆಗಲ್ಲ ಮ್ಯಾ. ಈ ಮನೇಲಿ ಇಷ್ಟು ಬ್ಲಾಂಕೆಟೇ ಇಲ್ಲ ಮ್ಯಾ. ನಿಮಗ್ ಬಂದಿರೋ ಈ ಚಳಿ ಜ್ವರ ಎಂತದ್ದು ಅಂದ್ರೆ ಬ್ಲಾಂಕೆಟ್ ಅಲ್ಲ ಮ್ಯಾ, ಬೆಡ್ಡೇ ತೆಗೆದು ಹೊಸರು ಈ ಚಳಿ ಜ್ವರ ಹೋಗಲ್ಲ ಮ್ಯಾ. ಇದು ಹೊರಗಡೆ ಅಟ್ಮಾಸ್ಫಿಯರ್ ಇಂದ ಬಂದಿರೋ ಚಳಿ ಅಲ್ಲ ಮ್ಯಾ, ಒಳಗಡೆಯಿಂದ ಬಂದಿರೋ ಚಳಿ ಮ್ಯಾ. ಈ ಹೆಣ್ಣು ಅನ್ನೋದೊಂದು ಐಸ್ ಗಡ್ಡೆ, ಹಿಮಾಲಯ ಇದ್ದಂಗೆ. ಗಂಡು ಅನ್ನೋದು ಬೆಂಕಿ, ಶಾಖ, ಸೂರ್ಯ ಇದ್ದಂಗೆ. ಆ ಸೂರ್ಯನ ಶಾಖ ಹಿಮದ ಮೇಲೆ ಬಿದ್ರೇನೆ ಹಿಮ ಕರಗಿ ನೀರಾಗಿ ಗಂಗೆಯಾಗಿ ಸಮುದ್ರ ಸೇರಿ ಅದ್ರ ಜೀವನ ಪಾವನ ಆಗೋದು ಮ್ಯಾಮ್. ಇಲ್ಲ ಅಂದ್ರೆ ಈ ಹೆಣ್ಣು ಅನ್ನೋಳು ಈ ಫ್ರಿಡ್ಜ್ ಅಲ್ಲಿ ಫ್ರೀಜ್ ಅಲ್ಲಿ ಇಟ್ಟಿರ್ತಾರಲ್ಲ ಐಸ್ ಗಡ್ಡೆ ಹಂಗಾಗ್ಬಿಡ್ತಾಳೆ ಮ್ಯಾಮ್. ಮ್ಯಾಮ್, ಮನುಷ್ಯನಿಗೆ ಕೋಟಿ ಕೋಟಿ ಇದ್ರೇನು, ಸುಪ್ಪತ್ಗೆ ಮಲಗದ್ರೇನ್ ಮ್ಯಾಮ್, ಆದ್ರೆ ಒಂಟಿಯಾಗಿ ಮಲಗದ್ರಲ್ಲಿ ಏನಿದೆ ಸುಖ ಮ್ಯಾಮ್. ಚಾಪೆಲ್ ಮಲಗಿದ್ರು ಒಂದು ಗಂಡಿಗೊಂದು ಹೆಣ್ಣು, ಒಂದು ಹೆಣ್ಣಿಗೊಂದು ಗಂಡು ಇರ್ಲೇಬೇಕು ಮ್ಯಾಮ್. ಐ ಆಮ್ ಸಾರಿ, ಡೋಂಟ್ ಮಿಸ್ಟೇಕ್ ಮೀ ಮ್ಯಾಮ್. ನಿಮ್ಗೊಬ್ಬ ಗಂಡು ಡಾಕ್ಟರ್ ಕರ್ಕೊಂಡ್ಬಿಡ್ತೀನಿ ಮ್ಯಾಮ್. ಓಕೆ ಮ್ಯಾಮ್? ಓಕೆ ಬಾಯ್ ಮ್ಯಾಮ್. ಶ್ಯಾಮ್, ಶ್ಯಾಮ್, ಬಂದೆ ಮ್ಯಾಮ್, ಬಂದೆ ಶ್ಯಾಮ್. ಬಂದೆ ಮ್ಯಾಮ್. ಎಸ್ ಮ್ಯಾಮ್. ಏನಿದು? ನೆನ್ನೆ ರಾತ್ರಿ ಏನ್ ಮಾಡ್ದೆ? ನಿನ್ನೆ ರಾತ್ರಿ ಊಟನೂ ಮಾಡಿದೆ, ಮಲಗಿದೆ ಮ್ಯಾಮ್. ಹೇಳ್ಬೇಡ. ನೆನ್ನೆ ರಾತ್ರಿ ನಾನು ಬ್ಲೂ ಡ್ರೆಸ್ ಹಾಕಿದ್ದೆ. ಇದು ನಾನೇ ಚೇಂಜ್ ಮಾಡಿದೆ ಮ್ಯಾಮ್. ವಾಟ್? ಅದೇ ಮ್ಯಾಮ್, ಚಳಿ ಜ್ವರ ಬಂದು ಸಫರ್ ಆಗಿದ್ರಿ, ಮತ್ತೆ ಆತರ ಆಗ್ಬಾರ್ದು ಅಂತ ನಾನೇ ಚೇಂಜ್ ಮಾಡ್ಬಿಟ್ಟೆ ಮ್ಯಾಮ್. ಡೋಂಟ್ ಮಿಸ್ಟೇಕ್ ಮೀ ಮ್ಯಾಮ್. ಚೇಂಜ್ ಮಾಡ್ಬೇಕಾದ್ರೆ ನಾನು ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟಿದೆ ಮ್ಯಾಮ್. ಅಯ್ಯೋ ನಾನು ಕಣ್ಣು ಮುಚ್ಕೊಂಡು ಮಾಡ್ಬಿಟ್ಟೆ ಮ್ಯಾಮ್. ಅದು ನಿಮಗೆ ಈ ಗಂಡು ಹೆಣ್ಣು ಅನ್ನೋ ವ್ಯತ್ಯಾಸ ಇಲ್ಲಲ್ಲ ಮ್ಯಾಮ್, ಅದಕ್ಕೆ ಒಂದು ಧೈರ್ಯ ಮಾಡ್ಬಿಟ್ಟೆ. ಸಾರಿ ಮ್ಯಾಮ್. ನಿನ್ನ ಈ ಕೆಲಸದಿಂದ ಡಿಸ್ಮಿಸ್ ಮಾಡ್ತಾ ಇದ್ದೀನಿ. ಮ್ಯಾಮ್, ನಾಳೆಯಿಂದ ಸಂಬಳ ಇಲ್ಲದೆ ಇದೇ ಕೆಲಸ ಮಾಡ್ಬೇಕಾಗುತ್ತೆ. ಅಂದ್ರೆ ಈ ತರ ಕೆಲಸ ಮಾಡಕ್ಕೆ ಸಂಬಳ ಬೇರೆ ಕೊಡ್ಬೇಕಾ? ಅರ್ಥ ಆಗ್ಲಿಲ್ಲ ಮ್ಯಾಮ್. ಅರ್ಥ ಆಗ್ಲಿಲ್ವಾ? ಗಂಡನ್ಗೆ ಯಾರಾದ್ರೂ ಸಂಬಳ ಕೊಡ್ತಾರ? ಓಹೋ, ಅರ್ಥ ಆಯ್ತು ಮ್ಯಾಮ್, ಅರ್ಥ ಆಯ್ತು. ಗಾಟ್ ಇಟ್ ಮ್ಯಾಮ್. ನನಗ್ ತಾಳಿ ಯಾವಾಗ ಕಟ್ತೀರಾ ಮ್ಯಾಮ್? ಸ್ಟುಪಿಡ್, ತಾಳಿ ನೀ ನನಗೆ ಕಟ್ಬೇಕು. ಹೌದಾ ಮ್ಯಾಮ್? ಮ್ಯಾಮ್, ಇದ್ರಲ್ಲಿ ಮಾತ್ರ ಗಂಡು ಹೆಣ್ಣು ಎಲ್ಲ ನೀವು ಈಕ್ವಲ್ ರೈಟ್ಸ್ ಹೋರಾಡೋರಲ್ಲ ಮ್ಯಾಮ್. ಡೋಂಟ್ ಜೋಕ್. ಮನಸ್ ಮಾಡಿದ್ರೆ ನಾನೇ ತಾಳಿ ಕಟ್ಬಿಡ್ತೀನಿ. ನನಗೇನ್ ಪ್ರಾಬ್ಲಮ್ ಇಲ್ಲ ಮ್ಯಾಮ್. ಹಾಗೆ ಮಗುನು ನಾನೇ ಹೆತ್ಕೊಟ್ಬಿಡ್ಲ ಮ್ಯಾಮ್. ಹಾಯ್ ಶ್ಯಾಮ್. ಹಾಯ್. ನಾನ್ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಬನ್ನಿ, ನಿಮ್ಗೊಂದು ಸರ್ಪ್ರೈಸ್ ಇದೆ. ಬನ್ನಿ. ಸರ್ಪ್ರೈಸ್? ಹಲೋ ಫ್ರೆಂಡ್ಸ್, ನಾನ್ ಹೇಳಿದ್ನಲ್ಲ, ನಮ್ ಕಂಪನಿ ಮ್ಯಾನೇಜರ್ ಇವ್ರೆ, ಶ್ಯಾಮ್ ಪ್ರಸಾದ್. ನಾವಿಬ್ರು ಮದ್ವೆ ಮಾಡ್ಕೋತಾ ಇದೀವಿ. ಯಾವಾಗ ಸರ್ ನಿಮ್ ಮದ್ವೆ? ಅಲ್ಲ, ಈ ನ್ಯೂಸ್ ನ ಈಗ್ಲೇ ಫ್ಲಾಶ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ನೋ ಶ್ಯಾಮ್, ನೀವ್ ಯಾತಕ್ಕೂ ವರಿ ಮಾಡ್ಬಿಡಿ. ಈ ನ್ಯೂಸ್ ಇವತ್ತೇ ಬರ್ಬೇಕು. ಫ್ರೆಂಡ್ಸ್, ಇದಕ್ಕೆ ಒಳ್ಳೆ ಇಂಪಾರ್ಟೆನ್ಸ್ ಕೊಟ್ಟು ಮೇಕ್ ದಿಸ್ ಅ ಗ್ರೇಟ್ ಕವರ್ ಸ್ಟೋರಿ. ಓಕೆ? ಅಷ್ಟು ಚೆನ್ನಾಗಿದ್ದ ನನ್ ಶ್ಯಾಮ್ ಇದ್ದಕ್ಕಿದ್ದಾಗ ಎಲ್ಲೋದ್ರು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಅವ್ರನ್ನ ಇನ್ನೂ ಲವ್ ಮಾಡ್ತೀನಿ. ಯೋರ್ ಆನರ್, ದಯವಿಟ್ಟು ಅವ್ರಿಗೆ ಯಾವ ಶಿಕ್ಷೆನೂ ಕೊಡ್ಬೇಡಿ ಅಂತ ನಾ ಕೇಳ್ಕೊತೀನಿ. ಸಾಕ್ಷಿನ ವಿಚಾರಣೆ ಮಾಡ್ಬೇಕಾ? ಇವರನ್ನು ನಾನೆಂತ ವಿಚಾರಿಸುವುದು? ಇವರು ನನ್ನ ಪರ ವಕೀಲರಂತೆ ನನ್ನ ಪರವಾಗಿ ಮಾತಾಡ್ತಿದ್ದಾರಲ್ಲ. ಆದ್ರೂ ಕೂಡ ನಾನು ಸರ್, DNA ರಿಪೋರ್ಟ್ ಬಂದಿದೆ ಸರ್. ಸಿಕ್ಕಾಕೊಂಡ ನನ್ನ ಮಗ. 2 ರಿಪೋರ್ಟ್ ಒಂದೇ ತರ ಇದೆ ತಾನೆ? ಇಲ್ಲ ಸರ್, 2 ಬೇರೆ ಬೇರೆ ಅಂತಾನೆ ರಿಪೋರ್ಟ್ ಬಂದಿದೆ. ಬೇರೆ ಅಂತನಾ? ಹೇಗಯ್ಯ
ನಮ್ಮೆಲ್ರಿಗೂ ಮೋಸ ಮಾಡಿದ್ರು ಜೀವಂತವಾಗಿರ್ಬೇಕಾ? ತಪ್ಪು. ಯಾರ್ ಜೀವಂತವಾಗಿರ್ಬೇಕೋ ಯಾರ್ ಇರ್ಬಾರ್ದು ಅಂತ ತೀರ್ಮಾನ ಮಾಡಕ್ಕೆ ದೇವ್ರಿದಾನೆ. ಅವ್ರು ತಪ್ಪು ಮಾಡಿದಾರೋ ಇಲ್ವೋ ಅಂತ ಹೇಳಕ್ಕೆ ಜಡ್ಜ್ ಇದಾರೆ. ಅವನಿಂದ ಮೋಸ ಹೋಗಿರೋರು ನಾವು, ಗೊತ್ತಿಲ್ವಾ ನಿಂಗೆ? ಬೇರೆಯವ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ, ಆದ್ರೆ ನನ್ ಮೇಲೆ ನಿಜವಾದ ಪ್ರೀತಿ ಇತ್ತು ಅಂತ ನನಗ್ ನಂಬಿಕೆ ಇದೆ. ನಿನ್ಗೇನ್ ಹುಚ್ಚ? ಅವ್ರು ಒಳ್ಳೆ ಕಾಲೇಜ್ ಚಕ್ಕರ್ ಹೊಡೆದ್ರು 100% ಮಾರ್ಕ್ಸ್ ತೆಗೆಯುವಂತ ಬುದ್ಧಿವಂತ. ತನ್ನ ಬುದ್ಧಿವಂತಿಕೆಯಿಂದ ಈತ ಜನಗಳಿಗೆ ಮೋಸ ಮಾಡಿರೋದು ಕೇವಲ ತನ್ನ ಸ್ವಾರ್ಥಕ್ಕೋಸ್ಕರ ಅಂತ ಸ್ವತಃ ಇವರ ಅಣ್ಣನೇ ಹೇಳಿಕೆ ಕೊಟ್ಟಿದ್ದಾರೆ. ತನ್ನ ಬುದ್ಧಿವಂತಿಕೆಯಿಂದ ತನ್ನ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಂಡು ಹಲವಾರು ಹುಡುಗಿಯರನ್ನ ಬೇರೆ ಬೇರೆ ವೇಷಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡಿಸಿ ಹೊಸ ರೀತಿಯಲ್ಲಿ ಅವ್ರನ್ನ ಮೋಸ ಮಾಡಿದ್ದಾನೆ. ಹೊಸ ರೀತಿಯಲ್ಲಿ ಈತ ಎಂಥ ಬುದ್ಧಿವಂತ ಅನ್ನೋದು ಕೋರ್ಟ್ ನಲ್ಲಿ ವಾದಕ್ಕೆ ಪ್ರತಿವಾದ ಮಾಡ್ತಿರ್ಬೇಕಾದ್ರೆ ನಮಗೆಲ್ಲ ಗೊತ್ತಾಗ್ತಾ ಇದೆ. ಐ ಅಗ್ರಿ, ಹಿ ಇಸ್ ಎ ಜೀನಿಯಸ್, ಬಟ್ ಹಿ ಇಸ್ ಆನ್ ಈವಲ್ ಪರ್ವರ್ಟೆಡ್ ಕ್ರಿಮಿನಲ್ ಜೀನಿಯಸ್ ಇನ್ ಕ್ರೈಮ್. ಈತ ಜನಿವಾರನ್ನು ಹಾಕೋತಾನೆ, ಬಿರಿಯಾನಿಯನ್ನು ತಿಂತಾನೆ, ಅವಶ್ಯಕತೆ ಬಿದ್ದಾಗ ನೀರನ್ನ ಬೀರು ಅಂತ ಮಾರಾಟ ಮಾಡ್ತಾನೆ. ಅದೇ ರೀತಿ ಹೆಣ್ಮಕ್ಳ ಬಾಳ್ನಲ್ಲಿ ಆಟ ಆಡಿ ಇವರಿಗೆ ಮೋಸ ಮಾಡಿ ಯಾಮಾರ್ಸಿದಾನೆ. ಸ್ವತಃ ರಕ್ತ ಸಂಬಂಧನೇ ಒಪ್ಕೊಳ್ಳೋರು ಈತ ತಾನು ಮಾಡಿರೋ ಅಪರಾಧನ ಹೇಗೆ ಒಪ್ಕೋತಾನೆ ಇವರ ಆನರ್? ತನ್ನ ನಟನಾ ಕೌಶಲ್ಯದಿಂದ ಹಲವಾರು ಜನರನ್ನ ಮರಳು ಮಾಡಿದ್ದಾನೆ. ಈ ಕೇಸನ್ನ ನೋಡೋಕ್ ಬಂದ ಜನ ಇವನ ನಟನೆಯನ್ನ ನೋಡಿ ಮೈ ಮರೆತು ನಾನವನಲ್ಲ ಅಂತ ಕೂಗ್ತಾ ಇದ್ರು. ಅದನ್ನ ತಾವು ನೋಡಿದಿರಿ. ಆದ್ರೆ ನ್ಯಾಯ ಮೈಮರಿಯಲ್ಲ, ಕಾನೂನು ಮೈಮರಿಯಲ್ಲ. ಮಿಸ್ಟರ್ ಜೋಸೆಫ್ ಫರ್ನಾಂಡಿಸ್, ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ 493, 494, 495, 496 ಹಾಗೂ 497 ಪ್ರಕಾರ ನ್ಯಾಯಾಲಯದ ವತಿಯಿಂದ ಅತಿ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಈ ಕೇಸಿನ ತೀರ್ಪನ್ನು ಮುಂದಿನ ವಾರ ಹೇಳಲಾಗುವುದು. ಕೋರ್ಟ್ ಇಸ್ ಅರ್ಜೆಂಟ್. ಗುಡ್ ಮಾರ್ನಿಂಗ್ ಸರ್. ಸರ್, ಪಂಚಾಮೃತ ಅನ್ನಪೂರ್ಣಮ್ಮನ ಮಗ ಅಲ್ಲ ಅನ್ನೋದಕ್ಕೆ ಸಾಕ್ಷಿ ತಂದೀನಿ ಸರ್. ಏನೇ ಅದು? ಆ ಎಮ್ಮನ್ಗೆ 4 ಜನ ಗಂಡ್ ಮಕ್ಳು, ಇಬ್ರು ವಿಜಯನಗರದಲ್ಲಿದ್ದಾರೆ, ಇಬ್ರು ಫಾರಿನ್ ನಲ್ಲಿದ್ದಾರೆ. ಅಂದ್ರೆ ಅನ್ನಪೂರ್ಣಮ್ಮನ್ನ ಪಂಚಾಮೃತ ಅಮ್ಮ ಅಂತ ಕರೆದಿದ್ ಸುಳ್ಳು. ಏನೆಯ ಅನ್ನಪೂರ್ಣಮ್ಮನ ಮಕ್ಕಳು ಮನೆ ಎಲ್ಲಿದೆ ಅಂತ ಗೊತ್ತೇನೆಯ ನಿನಗೆ? ನಮ್ ತಾಯಿನೇ ಅನ್ನಪೂರ್ಣಮ್ಮ. ಅವ್ರೆಲ್ಲಿದ್ದಾರೆ? ಯಾರು ಗೊತ್ತು ಸರ್. ಎಲ್ಲೋ ಹೋಗ್ಬಿಡ್ತಾರೆ, ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಒಂದು ಗೊತ್ತಾಗಲ್ಲ ಸರ್. ಮೊನ್ನೆ ಅಲ್ಲೆಲ್ಲೋ ಮಂಗಳೂರಲ್ಲಿ ಇದಾರೆ ಅಂತ ಕೇಳ್ಪಟ್ಟೆ. ಮಂಗಳೂರಲ್ಲಿ ಇದ್ದಿದ್ ಮನೆ ಮಾರಿ ಆ ಹಣನ ವೃದ್ಧಾಶ್ರಮ ಕೊಟ್ಟಿದ್ ನಿಮ್ಗೆ ಗೊತ್ತಾ? ಅದ್ ಹೇಗೆ ಕೊಟ್ಬಿಡ್ತಾರೆ ಸರ್? ಏನ್ ಅವಳು ಇಷ್ಟ ಬಂದಂಗೆ ಯಾವನಿಗೋ ಕೊಟ್ಬಿಟ್ರೆ ನಾವು ಬದುಕಿರೋವಾಗ್ಲೇ ನಾವು ಸುಮ್ನೆ ಬಿಟ್ಬಿಡ್ತೀವ? ಹೋಗಿ ಕೇಳ್ತೀವಿ. ಎಲ್ಲಿ? ಸುಡ್ಗಾಡಲ್ಲ. ಏನ್ ಹೇಳ್ತಿದ್ದೀರಾ ಸರ್ ನೀವು? ಏಯ್, ನಿಮ್ಮ ತಾಯಿ ಸತ್ತು 1 ವರ್ಷ ಆಗಿದೆ ಕಣ್ರು. ಕೇವಲ ಹಣಕ್ಕೋಸ್ಕರ ಹೆತ್ತ ತಾಯಿನ ಮನೆಯಿಂದ ಹೊರಗೆ ಕಳಿಸ್ಬಿಟ್ಟು ಅವ್ರು ಜೀವಂತವಾಗಿದಾರಾ, ಸತ್ತಿದಾರಾ, ಬದುಕಿದಾರಾ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲದೆ ಮಾತಾಡ್ತಿದ್ದೀರಲ್ಲ ನೀವು ಮಕ್ಳ. ಏಯ್, ಜಾಸ್ತಿ ಮಾತಾಡಿದ್ರೆ ಒಳಗೆ ಹಾಕ್ಬಿಡ್ತೀನಿ. ರಾಸ್ಕಲ್ಸ್. ನನ್ ತಂಗಿ ಲೈಫ್ ನ ಸ್ಪಾಯ್ಲ್ ಮಾಡ್ದವನ್ನ ಜೈಲಲ್ಲೇ ಮುಗಿಸ್ಬೇಕು ಅಂದ್ಕೊಂಡಿದ್ದೆ. ನಾಳೆ ಅವನೇನಾದ್ರು ಕೋರ್ಟ್ ಕೇಸ್ ನಲ್ಲಿ ಗೆದ್ದು ಆಚೆ ಬಂದ ಅಂದ್ರೆ ಅವನಲ್ಲೇ ಮುಗಿಸ್ಬಿಡಿ. ಇಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಪಂಚಾಮೃತನ ಮೇಲೆ ಹೊರಿಸಿರುವ ಅಪರಾಧಗಳು ನಂಬಿಕೆ ದ್ರೋಹ, ವಂಚನೆ. ಇದೆಲ್ಲ ನಡೆದಿಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ. ಆದ್ರೆ ಇದನ್ನ ಮಾಡಿದ್ದು ನಾನಲ್ಲ ಅನ್ನೋದೇ ಅವರ ದೃಢವಾದ ವಾದ. ಹಾಗಾದ್ರೆ ಇದನ್ನೆಲ್ಲ ಮಾಡಿದ್ದು ಯಾರು? ಅದನ್ನ ನಿರೂಪಿಸೋದೇ ಈ ಕೇಸಿನ ಮುಖ್ಯವಾದ ಉದ್ದೇಶ. ಪೊಲೀಸ್ ಹುಡುಕೊಂಡು ಹೋಗದೆ ತಾನಾಗೆ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳಿದ್ದ ಮಿಸ್ಟರ್ ಡೇವಿಡ್ ಫರ್ನಾಂಡಸ್ ಈ ಕೇಸ್ಗೆ ಮುಖ್ಯವಾದ ಸಾಕ್ಷಿ. ಆದರೆ DNA ಟೆಸ್ಟ್ ರಿಸಲ್ಟ್ ಅಲ್ಲಿ ಇವರಿಬ್ಬರು ಅಣ್ಣ ತಮ್ಮಂದರಲ್ಲ ಅಂತ ಪ್ರೂವ್ ಆಗಿದೆ. ರೇಖಳ ಅಣ್ಣನಿಗೆ ಲಂಚ ಕೊಟ್ಟು ಕೆಲಸ ಸಾಧಿಸ್ಕೋಬಹುದು ಅನ್ನೋದಕ್ಕೆ ತಕ್ಕ ಶಾಸ್ತಿ ಆಗಿದೆ. ಲಂಚಕ್ಕೆ ಯಾವತ್ತೂ ಕುಮ್ಮಕ್ ಕೊಡಬಾರದು ಅನ್ನೋ ಜಾಗೃತಿ ಜನಗಳ ಮಧ್ಯದಲ್ಲಿ ಬಂದ್ರೆ ಮಾತ್ರನೇ ಈ ದೇಶದಿಂದ ಲಂಚಾವತಾರನ ಸಂಪೂರ್ಣವಾಗಿ ನಿರ್ಮೂಲ ಮಾಡಬಹುದೇ ಹೊರತು ಬರೀ ಘೋಷಣೆಯಿಂದ ಅಲ್ಲ. ಹಾಗೆ ಭಕ್ತಿ ಅನ್ನೋದನ್ನು ಹೆಚ್ಚಾದ್ರೆ ಹುಚ್ಚಾಗಿ ತನ್ನಂತಾನೇ ಮರ್ತೋಗೋ ಸ್ಥಿತಿಗೆ ತಂದುಬಿಡುತ್ತೆ ಅನ್ನೋದಕ್ಕೆ ಸಾಕ್ಷಿ ರಾಧಾ ಚಂದ್ರಾಬಾಯಿ ವಿಷಯದಲ್ಲಿ ನಡೆದಿದೆ.
ಮಿಸ್ಟರ್ ಜೋಸೆಫ್ ಫೆರ್ನಾಂಡಸ್ ಮನೆ ಬಿಟ್ಟು ಹೋದ ನಂತರ ಹಲವಾರು ಹೆಸರುಗಳಲ್ಲಿ ಹಲವಾರು ಮೋಸಗಳು ಮಾಡಿದ್ದಾರೆ ಅನ್ನೋ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದನ ನಾನು ಒಪ್ಕೋತೀನಿ. ಆದ್ರೆ ಈ ಪಂಚಾಮೃತಾನೇ ಆ ಜೋಸೆಫ್ ಫೆರ್ನಾಂಡಸ್ ಅಂತ ಊಹಿಸಬಹುದೇ ಹೊರತು ಯಾವ ಸಾಕ್ಷಿನೂ ಆಧಾರ ಪಡಿಸಲಿಲ್ಲ. ಸಾಕ್ಷಿ ಆಧಾರಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿದ ಮೇಲೆ ಪಂಚಾಮೃತ ಅಪರಾಧಿ ಅಂತ ಸಂದೇಹ ಪಡಬಹುದೇ ಹೊರತು ಪಂಚಾಮೃತಾನೇ ಅಪರಾಧಿ ಅಂತ ಆಧಾರಪೂರ್ವಕವಾಗಿ ನಿರೂಪಿಸಲು ಸಾಧ್ಯವಿಲ್ಲ. ಪಂಚಾಮೃತ ಅವರ ಮೇಲಿರೋ ಮೊಕದ್ದಮೆ ಸಂದೇಹಾಸ್ಪದವಾಗಿರೋದ್ರಿಂದ ಪಂಚಾಮೃತ ಅವರಿಗೆ ಪೂರಕವಾಗಿ ಈ ಕೋರ್ಟ್ ಅವರನ್ನ ಬಿಡುಗಡೆ ಮಾಡುತ್ತಿದೆ. ಏನೇ ಯಾವ ಪ್ರೂಫ್ ಸಿಕ್ಬಿಡ್ತು? ಅವ್ನು ಸಿಕ್ಕಾಕೊಂಡ. ಪಂಚಾಮೃತ ನಿರಪರಾಧಿ ಅಂತ ಜಡ್ಜ್ಮೆಂಟ್ ಆಗೋಯ್ತು ಸರ್. ಹೌದು ಸರ್. ಸರ್ ಅವನು ಅಲ್ಲ ಸರ್. ಏನಯ್ಯ ಹೇಳ್ತೀಯ? ಅಯ್ಯೋ ಹೌದು ಸರ್, ನಿಜವಾಗ್ಲೂ ಅವನು ಅಲ್ಲ ಸರ್. ಏನಯ್ಯ? ಅಯ್ಯೋ ಅಲ್ಲಿ ನೋಡಿ ಸರ್, ರಂಜನೀಶ್ ಸ್ವಾಮಿನಾ. ರಂಜನೀಶ್? ಅಮ್ಮ, ರಂಜನೀಶ್ ಸ್ವಾಮಿ, ಸ್ವಾಮಿ, ಸ್ವಾಮಿ. ಸರ್ ಇಲ್ಲಿ ನೋಡಿ ಸರ್, ಸಮರಸಿಂಹ ರೆಡ್ಡಿ. ರೆಡ್ಡಿ గారు, ರೆಡ್ಡಿ. ಸರ್ ಆ ಕಡೆ ನೋಡಿ ಸರ್, ವಿಜಯ್ ಮಿತ್ತಲ್ಲು. ವಿಜಯ್? ಸರ್ ಈ ಕಡೆ ನೋಡಿ ಸರ್, ಶ್ಯಾಮ್ ಪ್ರಸಾದ್. ಶ್ಯಾಮ್, ಶ್ಯಾಮ್. ಸ್ವಾಮಿ ಫಾಲೋ ಮಾಡು. ಆಗಂಡಿ ಬಂದಿದ್ದೀ. ನಾನವನಲ್ಲ, ನಾನವನಲ್ಲ. ಸ್ವಾಮಿ ಸ್ವಲ್ಪ ಬೇಗ ಹೋಗು. ಗಾಡಿ ಅದಿ. ಡ್ರೈವ್ ಫಾಸ್ಟ್, ಡ್ರೈವ್ ಫಾಸ್ಟ್. ವಿಜಯ್, ಶ್ಯಾಮ್, ರೆಡ್ಡಿ గారు, ವಿಜಯ್. ಬೇಗ ಹೋಗಯ್ಯ. ರೆಡ್ಡಿ గారు ఆగండి. ఆగమంటుంటే ఎక్కడికి వెళ్తున్నారు? రంజనీష్ నిల్ಕೊಳ್ಳಿ. ಶ್ಯಾಮ್ ನಿಲ್ಲು. ವಿಜಯ್ ಬೋರ್ಡ್ ಬರ ನಿಂತ್ಕೋ. ಎಲ್ಲ ಗಾಡಿಗಳು ಇಲ್ಲೇ ಇದೆ, ಇಲ್ಲೇ ಎಲ್ಲೋ ಇದ್ದೇ ಇರ್ತಾರೆ. ಜೋಸೆಫ್, ಏನು ಇದೆಲ್ಲ? ಅವರೆಲ್ಲ ಯಾರು? ಏಯ್, ಅವರೆಲ್ಲ ಯಾರು? ಯಾರು ಹೇಳು, ಹೇಳು, ಹೇಳು. ಆ ಪಂಚಾಮೃತ ಎಲ್ಲಿ? ಸಮರಸಿಂಹ ರೆಡ್ಡಿ, ರಂಜನೀಶು, ವಿಜಯ ಮಿತ್ತಾಲು, ಶ್ಯಾಮ್ ಪ್ರಸಾದ್ ಎಲ್ಲ ಬೇರೆ ಬೇರೆನಾ? ನೀನ್ ಹ್ಯಾಕ್ ಬಂದೆ ಇಲ್ಲಿ? ಏನಕ್ಕೆ ಬಂದೆ? ನಿನ್ ಉದ್ದೇಶ ಏನು? ಅಲ್ಲಿ ನೋಡಿ. ಅವ್ರನ್ನೆಲ್ಲ ಯಾರು ಅನ್ಕೊಂಡ್ರಿ? ಆ 4 ಜನ ಈ 4 ಹುಡುಗಿರ್ ಲವ್ವರ್ಸು, ಗಂಡ, ವುಡ್ ಬಿ, ಪ್ರಿಯತಮ. ಅವನು ಶ್ರೀಕಾಂತ್ ಅಂತ, ಆ ತೆಲುಗು ಹುಡುಗಿ ಮದುವೆ ಆಗ್ಬೇಕಾಗಿದ್ದ ಹುಡುಗ. ಅವನು ವಿನಯ್, ನಮ್ಮ ಮ್ಯಾಮ್ ಗಂಡ, ಅಮ್ಮ ಅವ್ರ ಗಂಡ. ಅವನು ರಘುಸ್ವಾಮಿ, ಆಶ್ರಮದಲ್ಲಿ ರಾಣಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ. ಇವ್ ನಾರಾಯಣ ಅಂತ ರೇಖಾ ಮನೆ ಪಕ್ಕದಲ್ಲೇ ಇದ್ದ. ಇಂಗ್ಲಿಷ್ ಮಾತಾಡಕ್ ಬರಲ್ಲ ಅಂತ ಒಂದೇ ಒಂದ್ ಕಾರಣಕ್ಕೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಅವನ್ನ ಬಿಟ್ಬಿಟ್ಟು
ಇಂಗ್ಲಿಷ್ ಅವ್ನ್ ಬೇಕು, ಲಂಡನ್ ಅವ್ನ್ ಬೇಕು ಅಂತ ಆ ವಿಜಯ್ ಮಿತ್ತಲ್ ಹತ್ರ ಸ್ಟೈಲ್ ಆಗಿ ಎಡು ಬಿದ್ಲು. ಕೋರ್ಟ್ ಮೆಟ್ಲತ್ತಿ ಚಪ್ಲಿ ಸೌಸದ ಮೇಲೆ ಇಂಗ್ಲಿಷ್ ಹೈಟೆಕ್ ಲವ್ಗೂ ಕನ್ನಡ ನಿಜವಾದ ಪ್ರೀತಿಗೂ ವ್ಯತ್ಯಾಸ ಗೊತ್ತಾಗಿದೆ ಅನ್ಕೊಂತೀನಿ ಅವಳಿಗೆ. ಆ ಕೃಷ್ಣನ ಆಶ್ರಮದಲ್ಲಿ ಅವನವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ, ಅವಳು ಅವನ್ನ ಪ್ರೀತಿಸ್ತಾ ಇದ್ಲು. ಅದೇನೋ ಒಂದು ಹುಚ್ಚು ಕನಸು ಬಿತ್ತು ಅಂತ ದೇವ್ರನ್ನೇ ಮದುವೆ ಆಗ್ತೀನಿ ಅಂತ ಡಿಸೈಡ್ ಮಾಡಿ ಅವನ್ ಹೃದಯನೇ ಒಡೆದ್ಬಿಟ್ಲು. ಆಮೇಲೆ ನಾನ್ ದೇವರಾಗಿ ಬಂದು ಅವಳಿಗೆ ಬುದ್ಧಿ ಕಲಿಸ್ಬೇಕಾಯ್ತು. ಆ ದೇವ್ರ ಗಂಡಾಗಿ ಸಿಗದೆ ಇದ್ರು ದೇವ್ರಂತ ಗಂಡ ಒಬ್ಬ ಸಿಕ್ಕಿದಾನೆ ಅನ್ಕೊಂತೀನಿ. ನನ್ನ ಫ್ರೆಂಡ್ ಶ್ರೀಕಾಂತ್ ಜೊತೆ ಹುಡುಗಿಗೆ ನಿಶ್ಚಿತಾರ್ಥ ಆಗಿದ್ರು ಕೂಡ ಸಿನಿಮಾ ಹುಚ್ಚು, ಸಿನಿಮಾ ಹೀರೋಗಳ ಭ್ರಮೆಯಿಂದ ಜೀವನನೇ ಹಾಳು ಮಾಡ್ಕೊಳಕ್ ಹೊರಟಿದ್ಲು. ಅವಳ ಸಿನಿಮಾ ನಾಯಕ ಖಳನಾಯಕನೂ ಆಗ್ತಾನೆ ಅಂತ ಗೊತ್ತಾದ್ಮೇಲೆ ರೀಲ್ಗೂ ರಿಯಲ್ಗೂ ಏನ್ ವ್ಯತ್ಯಾಸ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಾಗಿದೆ. ಗಂಡು ಹೆಣ್ಣಿಗೆ ಏನು ವ್ಯತ್ಯಾಸನೇ ಇಲ್ಲ. ಗಂಡ ನಾನು ಹೇಳ್ದಂಗೆ ಕೇಳ್ಕೊಂಡು ಆಳ್ತರ ಮನೇಲಿ ಬಿದ್ದಿರ್ಬೇಕು ಅಂತ ಆಸೆ ಪಟ್ಟು ಅವನಿಗೆ ಡೈವೋರ್ಸ್ ಕೊಟ್ಟು ಒಂಟಿಯಾಗಿದ್ದ ಈ ಮ್ಯಾಮ್ಗೆ ಪಾಠ ಕಲ್ಸಕ್ ನಾನು ಜಾಸ್ತಿನೇ ಬುದ್ಧಿ ಖರ್ಚು ಮಾಡ್ಬೇಕಾಗಿ ಬಂತು. ಅದೆಲ್ಲ ಸರಿ ಕಣೋ. ಈ ಊರಿನವ್ರ ಕಥೆ ಎಲ್ಲ ಕಟ್ಕೊಂಡು ನಿನಗೇನಾಗಬೇಕು? ನೀನ್ ಯಾಕೆ ಇದಕ್ಕೆಲ್ಲ ತಲೆ ಹಾಕ್ತಾ ಇದೀಯಾ? ಅಣ್ಣ, ಸಮಾಜದಲ್ಲಿ ಹೆಣ್ಣಿಗೆ ಎಂತ ಸ್ಥಾನ ಕೊಟ್ಟಿದ್ದಾರೆ. ಒಬ್ಬ ಕೆಟ್ಟ ಹೆಣ್ ಸಿಗಕ್ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಒಬ್ಬ ಕೆಟ್ಟ ಹೆಣ್ ಸಿಕ್ಕರು ಅವಳಿಂದ ಒಬ್ಬ ಕೆಟ್ಟ ಗಂಡಿರ್ತಾನೆ, ಅವಳಿಂದ ಆ ಹೆಣ್ಣು ಕೆಟ್ಟೋಗಿರ್ತಾಳೆ ಅಂತ ಹೇಳ್ತಾರೆ. ಅಂತ ಹೆಣ್ಣು ಅವಳೇ ಕೆಟ್ಟೋಳಾದ್ರೆ ಏನೇನಾಗತ್ತೆ ಅಂತ ನಿಂಗೆ ಚೆನ್ನಾಗಿ ಗೊತ್ತಲ್ಲಣ್ಣ. ನೀನ್ ಅತ್ಗೆನ್ ಮದುವೆ ಆದಾಗ ಏನೇನ್ ಆಸೆ ಪಟ್ಟೆ, ಏನೇನ್ ಕನ್ಸ್ಕಂಡೆ. ಅತ್ಗೆ ಎಲ್ಲೋ ಹೋದ್ಲು ಅಂತ ನಿನಗ್ ಗೊತ್ತು, ಆದ್ರ ಅತ್ಗೆಗೆ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಅಣ್ಣ. ಅವತ್ತೇ ಡಿಸೈಡ್ ಮಾಡಿದೆ, ದುರಾಸೆಗೆ ಬಲಿಯಾಗಿ ಜೀವನನೇ ಹಾಳು ಮಾಡ್ಕೊಂಡ ನನ್ನ ಅತ್ತಿಗೆಗೆ ಬಂದ ಪರಿಸ್ಥಿತಿ ಬೇರೆ ಯಾವ ಹೆಣ್ಣಿಗೂ ಬರಬಾರ್ದು ಅಂತ. ಅಣ್ಣ, ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ 100 ತಪ್ಪು ಕೆಲಸ ಮಾಡ್ಬೋದು, ಆದ್ರೆ ಒಂದು ತಪ್ಪು ಕೆಲಸ ಮಾಡ್ಲಿಕ್ಕೆ 100 ಒಳ್ಳೆ ಕೆಲಸ ಮಾಡಬಾರ್ದು ಅಂತ ಮಹಾಭಾರತದಲ್ಲಿ ಆ ಕೃಷ್ಣ ಹೇಳಿದ್ದಾನಲ್ಲ. ಕೃಷ್ಣ ಹೇಳಿದ್ದಾನಲ್ಲ. ಏನಿಲ್ಲ ನೀನ್ ಯಾವ್ದಾದ್ರು ಗೆಟಪ್ ಅಲ್ಲಿ ಬಂದು ಆ ನನ್ನ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಡ್ತೀಯಾ ಪ್ಲೀಸ್? ಏನ್ ಸರ್ ನೀವು? ನನಗೆ ನೀನು ಬೇರೆ ಗೆಟಪ್ ಅಲ್ಲಿ ಬಂದು ಅವಳನ್ನ ಲೈಕ್ ಮಾಡೋ ಹಾಗೆ ಮಾಡ್ತೀಯಾ? ಇದೆಯಾ ಸರ್ ನಿಮ್ಗೆ? ನೀವು ಹೋಗಿ. ಅದಿರ್ಲಿ, ಅವಕ್ಕೆಲ್ಲ ಬುದ್ಧಿ ಕಲ್ಸಿದ್ ಓಕೆ, ನನಗ್ ಮೋಸ ಮಾಡಿದ್ ಯಾಕೆ? ನಿನ್ ಲಾ ಕಾಲೇಜನ್ನ ನೋಡಿಲ್ವಾ? ಈ ಅಂತ ನಾನೇ ಬುದ್ಧಿವಂತೆ ಅಂತ ಮೆರಿತಾ ಇದ್ದೆ. ನನಗ್ ಬುದ್ಧಿವಂತರ ಕಂಡ್ರೆ ಇಷ್ಟಾನೆ, ಆದ್ರೆ ಅತಿ ಬುದ್ಧಿವಂತರ ಕಂಡ್ರೆ ಅಷ್ಟೇ. ಇದುವರೆಗೂ ಎಲ್ಲಾರ್ಗೂ ಬುದ್ಧಿ ಕಲ್ಸಿದ್ ಸಾಕು. ಇನ್ನು ಮೇಲೆ ನನಗೆ ನಮ್ಗ್ ಹುಟ್ಟೋ ಮಕ್ಳಿಗೆ ಬುದ್ಧಿ ಹೇಳ್ಕೊಂಡ್ ನಮ್ ಜೊತೆ ಇರಿ, ಸಾಕು. ನಾನು ಹೇಳಿದ ಕೆಲಸ ಆಯ್ತಾ? ಆಯ್ತು ಮೇಡಮ್. ಪಂಚಾಮೃತಂದು ಅವನ ಅಣ್ಣಂದು DNA ಸ್ಯಾಂಪಲ್ ಚೇಂಜ್ ಮಾಡಾಯ್ತು. ಗುಡ್. ರವಿವರ್ಮನ ಕೊಂಚದ ಕಲೆ ಭಲೆ ಸಾಕಾರವು. ರವಿವರ್ಮನ ಕೊಂಚದ ಕಲೆ ಭಲೆ ಸಾಕಾರವು. ಕವಿ ಕಲ್ಪನೆ ಕಾಣುವ ಚೆರುವಿನ ಜಾಲವೋ. ರವಿವರ್ಮನ ಕೊಂಚದ ಕಲೆ ಭಲೆ ಸಾಕಾರ.